ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ಸ್ ಟು ವೆಜ್ ಆ್ಯಂಡ್ ನಾನ್ ವೆಜ್ ಕುಕಿಂಗ್ ಚಾನಲ್ ಕನ್ನಡ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಈ ಚಳಿಗೆ ತುಂಬ ಬಿಸಿ ಬಿಸಿಯಾದಂತಹ ಇನ್ಸ್ಟಂಟಾಗಿ ಪೌಡ್ರ್ ಉಪಯೋಗಿಸಿ ಹೇಗೆ ರುಚಿ ರುಚಿಯಾದಂತಹ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮನೆಯಲ್ಲೇ ಕಬಾಬ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇದು ಕ್ರಿಸ್ಪಿಯಾಗಿ ಹೊರಗಡೆಯಿಂದ ಒಳಗಡೆಯಿಂದ ತುಂಬ ಜ್ಯೂಸಿಯಾಗಿ ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ ನೋಡಿ, ತುಂಬಾ ಅದ್ಭುತವಾಗಿ ಬರುತ್ತೆ. ನೋಡಿ ಯಾವ ಥರ ಆಗಿದೆ ಅಂತ. ಮೇಲ್ಗಡೆಯಿಂದ ಫುಲ್ಲು ಕ್ರಿಸ್ಪಿಯಾಗಿ ಒಳಗಡೆಯಿಂದ ಫುಲ್ಲು ಜ್ಯೂಸಿ ಸಾಫ್ಟಾಗಿ ತುಂಬ ರುಚಿಕರವಾಗಿರುತ್ತೆ. ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ನಿಜಕ್ಕೂ ಚೆನ್ನಾಗಿರುತ್ತೆ. ದಯವಿಟ್ಟು ಬನ್ನಿ ಇದನ್ನು ನೋಡೋಣ ಹೆಂಗೆ ಅಂತ ನೋಡ್ಕೊಳ್ಳೋಣ ಹೆಂಗೆ ಮಾಡೋದು ಅಂತ. ಮೊದಲಿಗೆ ಇಲ್ಲಿ ಒಂದು ಪೇಸ್ಟನ್ನು ರೆಡಿ ಮಾಡ್ಕೋಬೇಕು ನಾವು. ಆ ಪೇಸ್ಟಿಗೆ ಇಲ್ಲಿ ನಾನು ಒಂದೂವರೆ ಗೆಡ್ಡೆ ಈರುಳ್ಳಿ, ಅಂದರೆ ನಾನು ಇಲ್ಲಿ ಅರ್ಧ ಕೆ ಜಿಗಿಂತ ಸ್ವಲ್ಪ ಜಾಸ್ತಿ 100 ಗ್ರಾಮ್ ಜಾಸ್ತಿಗೆ ಮಾಡ್ತಾಯಿರೋದು. ಅದರಿಂದ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದೂವರೆ ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಮತ್ತು ಒಂದೂವರೆ ಇಂಚುವಷ್ಟು ಶುಂಠಿ, ಮತ್ತು 3 ಹಸಿಮೆಣ್ಸಿಕಾಯಿ, ಮತ್ತು 3 ಹಸಿಮೆಣ್ಸಿಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೀವು ಬೇಕು ಅಂದರೆ ಸ್ವಲ್ಪ ಪುದೀನ ಸೊಪ್ಪು ಕೂಡ ಆ್ಯಡ್ ಮಾಡ್ಬೋದು ಈ ಟೈಮಲ್ಲಿ. ಇಷ್ಟನ್ನು ಆ್ಯಡ್ ಮಾಡಿ ಸ್ವಲ್ಪ ನೀರು ಹಾಕಿ ಇದನ್ನ ಸ್ಮೂತ್ ಪೇಸ್ಟಾಗಿ ಗ್ರೈಂಡ್ ಮಾಡಬೇಕು. ಫುಲ್ಲು ನೀರಾಗಿ ಪೇಸ್ಟ್ ಮಾಡೋದಕ್ಕೆ ಹೋಗ್ಬಿಡಿ, ಕಬಾಬ್ ನೀರು ಬಿಟ್ಬಿಡುತ್ತೆ. ಸೊ ಹಾಗಾಗಿ ಇದು ಗಟ್ಟಿಯಾದ ಪೇಸ್ಟೇ ಆಗಿರಲಿ, ತರಿ ಆದರೂ ಪರವಾಗಿಲ್ಲ, ಗಟ್ಟಿಯಾಗಿರಲಿ. ಸೊ ಇಲ್ಲಿ ಇದು ಮಾಡೋದು ಹೆಂಗೆ ನೋಡೋಣ ಬನ್ನಿ. ನಾನು ಇಲ್ಲಿ ಒಂದು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ. ಅದಕ್ಕೆ ಇವಾಗ ನಾನು ರೆಡಿಮೇಡ್ ಪೌಡ್ರ್ ಯೂಸ್ ಮಾಡ್ತಿರೋದ್ರಿಂದ 2 ಪ್ಯಾಕೆಟ್ ತೊಗೊಂಡಿದ್ದೀನಿ. ನಿಮ್ಗೆ ಯಾವ ಬ್ರ್ಯಾಂಡ್ ಇಷ್ಟನೋ ತಗೊಳ್ಳಿ, ಬಟ್ ತೇಜು ಇಸ್ ಬೆಟರ್ ಅಂತ ನಾನು ಹೇಳ್ತೀನಿ. ತೇಜು ಪೌಡರ್, ಮತ್ತು ಒಂದು ಮೊಟ್ಟೆ, ಸ್ವಲ್ಪ ಕಸೂರಿ ಮೇಥಿ, ಮತ್ತು ರುಬ್ಬಿರುವಂಥ ಪೇಸ್ಟು, ಮತ್ತು ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ. ಇಷ್ಟೇ ಬೇಕಾಗಿರೋದು. ಬನ್ನಿ ಮಾಡೋ ವಿಧಾನ ನೋಡೋಣ. ಮೊದಲು ಒಂದು ಬಾಣಲಿಗೆ ಅಥವಾ ಒಂದು ಪಾತ್ರೆಗೆ ಚಿಕನ್ ಹಾಕೊಳ್ಳೋಣ. ಫಸ್ಟು ಚೆನ್ನಾಗಿ ಸೋರಿಸಿರುವಂತಹ ಚಿಕನ್ನು, ಆ ಚಿಕನ್ ಹಾಕಿ ಅದಕ್ಕೆ ನೆಕ್ಸ್ಟು ನಾವು ರುಬ್ಬಿರುವಂತಹ ಮಸಾಲವನ್ನು ಹಾಕಬೇಕು. ಪೇಸ್ಟ್ ಏನು ರುಬ್ಬಿರ್ತೀವೋ ನಾವು ಆ ಪೇಸ್ಟನ್ನು ಹಾಕಬೇಕಾಗತ್ತೆ. ಆ ಪೇಸ್ಟನ್ನ ಹಾಕಿದ ನಂತರ, ಪೇಸ್ಟು ಯಾವುದೇ ಕಾರಣಕ್ಕೂ ನೀರಾಗಿ ರುಬ್ಬೇಡಿ. ಸ್ವಲ್ಪ ತರಿ ಆದರೂ ಪರವಾಗಿಲ್ಲ, ಗಟ್ಟಿಗೆ ಪೇಸ್ಟ್ ಮಾಡಿ. ಯಾಕಂದರೆ ಕಬಾಬ್ ನೀರು ಬಿಡೋ ಸಾಧ್ಯತೆ ತುಂಬ ಇರುತ್ತೆ. ಸೊ ಕಬಾಬ್ ಚೆನ್ನಾಗಿ ಬರೋಲ್ಲ. ಹಾಗಾಗಿ ಈ ಪೇಸ್ಟ್ ಆದಮೇಲೆ ಇದಕ್ಕೆ ಕಬಾಬ್ ಪೌಡ್ರನ್ನ ಆ್ಯಡ್ ಮಾಡಿ. ನೀವು ಅರ್ಧ ಕೆ ಜಿ ತೊಗೊಂಡಿತ್ತು ಅನ್ನೋದಾದರೆ ನೀವು 1.5 ಪ್ಯಾಕೆಟ್ ಯೂಸ್ ಮಾಡಿ. ಅರ್ಧ ಕೆ ಜಿಗಿಂತ 100 ಗ್ರಾಮ್ ಜಾಸ್ತಿ ಇತ್ತಂದರೆ 2 ಪ್ಯಾಕೆಟ್ ಯೂಸ್ ಮಾಡಿ. ಸೊ ಹಾಗಾಗಿ ಅರ್ಧ ಕೆ ಜಿಗೆ 1.5 ಪ್ಯಾಕೆಟ್ ಯೂಸ್ ಮಾಡಿದಷ್ಟು ಚೆನ್ನಾಗಿರುತ್ತೆ. ಜಾಸ್ತಿ ಯೂಸ್ ಮಾಡಿದ್ರೆ ಬೋಂಡ ಥರ ಆಗುತ್ತೆ. ಕಮ್ಮಿ ಯೂಸ್ ಮಾಡಿದ್ರೆ ಬರೀ ಚಿಕನ್ ಪೀಸ್ ಎಣ್ಣೆಯಲ್ಲಿ ಫ್ರೈ ಮಾಡಿ ತಿಂದಂಗೆ ಅನಿಸುತ್ತೆ. ಸೊ ಎರಡೂ ಚೆನ್ನಾಗಿರಲ್ಲ. ಸೊ ಹಾಗಾಗಿ ನೋಡಿ ಹಾಕೋಬೇಕಾಗತ್ತೆ. ಅದಾದಮೇಲೆ ಒಂದು ಮೊಟ್ಟೆ, ಅಂದರೆ ಒಂದು ಫುಲ್ಲು ಮೊಟ್ಟೆ. ಅಂದರೆ ನೀವು ಅರ್ಧ ಕೆ ಜಿಯಷ್ಟು ಮಾಡ್ತಿದ್ದೀನಿ ಏನದಾದರೆ, ಅಥವಾ ಅರ್ಧ ಕೆ ಜಿಗಿಂತ ಕಮ್ಮಿ ಮಾಡ್ತೀನಿ ಅಂದರೆ ದಯವಿಟ್ಟು ಎಗ್ಗು ಎಲ್ಲೋ ಏನಿರುತ್ತೆ ಅದನ್ನು ಹಾಕೋಕೆ ಹೋಗ್ಬಿಡಿ. ಯಾಕಂದರೆ ಎಣ್ಣೆ ಉಕ್ಕುತ್ತೆ ಮತ್ತು ಅದು ಚೆನ್ನಾಗಿ ಬರೋಲ್ಲ. ಹಾಗಾಗಿ ಎಗ್ ವೈಟ್ ಮಾತ್ರ ಆ್ಯಡ್ ಮಾಡಿ, ತುಂಬ ಕ್ರಿಸ್ಪಾಗಿ ಬರುತ್ತೆ. ಸೊ ನೀವು ಅರ್ಧ ಕೆ ಜಿ ಅಥವಾ ಅರ್ಧ ಕೆ ಜಿಗಿಂತ ಜಾಸ್ತಿ ಯೂಸ್ ಮಾಡ್ತೀವಿ ಅನ್ನೋದಾದರೆ ಒಂದು ಫುಲ್ ಮೊಟ್ಟೆಯನ್ನು ಹಾಕಿ ನೀವು ಅದನ್ನ ಮಿಕ್ಸ್ ಮಾಡ್ಬೋದು. ಚೆನ್ನಾಗಾಗುತ್ತೆ, ಬ್ಯಾಲೆನ್ಸ್ ಆಗುತ್ತೆ. ಸೊ ಅರ್ಧ ಕೆ ಜಿಗಿಂತ ಕಮ್ಮಿ ಇದ್ದಾಗ ಫುಲ್ ಮೊಟ್ಟೆ ಹಾಕೋಕೆ ಹೋಗ್ಬಿಡಿ. ಯಾಕಂದರೆ ಎಣ್ಣೆ ಫುಲ್ಲು ನೊರೆ ಥರ ಉಕ್ಕುತ್ತೆ. ಸೊ ಹಾಗಾಗಿ ಇದಕ್ಕೆ ಒಂದು ಸ್ವಲ್ಪ ಕಸೂರಿ ಮೇಥಿ ಆ್ಯಡ್ ಮಾಡೋಣ. ಇದನ್ನು ಮಾಡೋದ್ರಿಂದ ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ ಕಬಾಬಲ್ಲಿ ತಿಂತಾ ಇರುವಾಗ. ಮತ್ತು ಇದಕ್ಕೆ ಒಂದು ಸ್ವಲ್ಪ ಸಾಲ್ಟು, ಯಾಕಂದರೆ ಕಬಾಬ್ ಪೌಡರಲ್ಲಿ ಸ್ವಲ್ಪ ಸಾಲ್ಟ್ ಕಮ್ಮಿ ಇರುತ್ತೆ. ಹಾಗಾಗಿ ನಾನು ಸಾಲ್ಟ್ ಆ್ಯಡ್ ಮಾಡ್ತಿದ್ದೀನಿ. ನೀವು ನೋಡಿ ಆ್ಯಡ್ ಮಾಡ್ಕೊಳ್ಳಿ. ನೀವು ರುಚಿಗೆ ತಕ್ಕಂತೆ ನೀವು ಬೇಕು ಅಂದರೆ ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಮ್ಗೆ ಅದರಲ್ಲಿರೋ ಸಾಲ್ಟ್ ಸಾಕು ಅಂದರೆ ಸ್ಕಿಪ್ ಮಾಡ್ಬೋದು. ಇದಕ್ಕೊಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ನೆಕ್ಸ್ಟು ಇದಕ್ಕೆ ಕರಿಬೇವು ಸೊಪ್ಪು. ಈ ಟೈಮಲ್ಲಿ ನೀವು ಕರಿಬೇವು ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಬೋದು. ನಾನು ಹಾಕ್ತಾಯಿಲ್ಲ. ಪ್ಲೇಟ್ ಮುಚ್ಚಿ 1 ಅವರ್ ಪಾತ್ರೆಗೆ ಎಣ್ಣೆ ಹಾಕೋಣ. ಎಣ್ಣೆ ಬಿಸಿ ಆಗೋ ತನಕ ವೆಯ್ಟ್ ಮಾಡಿ. ಆದಮೇಲೆ ಕಬಾಬ್ ಕರಿಯೋದಕ್ಕೆ ಶುರು ಮಾಡೋಣ. ನೆಕ್ಸ್ಟ್ ಎಣ್ಣೆ ಕಾದಿದೆ. ಇವಾಗ ನೋಡಿ, ಕಬಾಬ್ ಮಿಕ್ಸ್ ಮಾಡಿರೋದು ಈ ಥರ ಆಗಿದೆ. 1 ಅವರ್ ಆದಮೇಲೆ ಇದನ್ನು ಇವಾಗ ನಾವು ಎಣ್ಣೆಯಲ್ಲಿ ಒಂದೊಂದೇ ಫ್ರೈ ಮಾಡ್ತಾ ಹೋಗೋಣ. ನಾವು 2 ಟೈಮ್ ಫ್ರೈ ಮಾಡಬೇಕಾಗಿರೋದ್ರಿಂದ ಫಸ್ಟ್ ಟೈಮಿಗೆ ಒಂದು 70% 90% ಅದನ್ನ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಇನ್ನೊಂದು ರೌಂಡಲ್ಲಿ ಒಂದು 10% 15% ಇನ್ನೊಂದು ಸತಿ ಫ್ರೈ ಮಾಡಿದಾಗ ಹೊರಗಡೆಯಿಂದ ಕ್ರಿಸ್ಪಿ ಮತ್ತು ಒಳಗಡೆಯಿಂದ ಜ್ಯೂಸಿಯಾಗಿ ಬರುತ್ತೆ. ಇದೇ ಸೀಕ್ರೆಟು. ಸೊ ಹಾಗಾಗಿ ನೀವು ಇದೇ ಥರ ಫಾಲೋ ಮಾಡ್ತು ಅನ್ನೋದಾದರೆ ನಿಮ್ಗೆ ಖಂಡಿತ ಕಬಾಬ್ ತುಂಬ ಅದ್ಭುತವಾಗಿ ಬರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಇವಾಗ ನಾನು ಫಸ್ಟ್ ಬ್ಯಾಚ್ ಎಲ್ಲನೂ ಫ್ರೈ ಮಾಡ್ತಿದ್ದೀನಿ. ಇದನ್ನು 90% ಬೆಂದರೆ ಸಾಕು. 90% ಬೇಯಿಸಿ ಇದನ್ನು ತೆಗೆದು ಪಕ್ಕಕ್ಕೆ ಇಡೋಣ. ಹಾಕಿದ ತಕ್ಷಣವೇ ಇದು ಮಾಡೋದಕ್ಕೆ ಹೋಗ್ಬಿಡಿ. ಒಂದು 2-3 ನಿಮಿಷ ಬಿಟ್ಟು ಆಮೇಲೆ ಟರ್ನ್ ಮಾಡಿ. ಮೊಟ್ಟೆ ಹಾಕಿರೋದ್ರಿಂದ ತಳ ಹಿಡಿಯೋದಿಲ್ಲ. ಮೊಟ್ಟೆ ಹಾಕಿರೋದ್ರಿಂದ ಅದು ಬಿಡಿಸ್ಕೊಳ್ಳುತ್ತೆ. ನೋಡಿ, ಇದು ಇವಾಗ ಫ್ರೈ ಆಗಿದೆ. ಒಂದು 70-80% ಫ್ರೈ ಆಗಿದೆ. ಇವಾಗ ಇದನ್ನು ಒಂದು ತಟ್ಟೆಯಾಗಲಿ ಅಥವಾ ಒಂದು ಪಕ್ಕಕ್ಕೆ ಪಾತ್ರೆಗಾಗಲಿ ಇಟ್ಕೊಳ್ಳೋಣ.
ಇಷ್ಟಾದರೆ ಸಾಕು ಫಸ್ಟ್ ಬ್ಯಾಚಿಗೆ. ಇದನ್ನು ಇನ್ನೊಂದು ಸತಿ ಫ್ರೈ ಮಾಡಬೇಕಾಗಿರೋದ್ರಿಂದ, ಯಾಕಂದರೆ ನಾವು ಇವಾಗಲೇ ಜಾಸ್ತಿ ಬೇಯಿಸ್ತು ಅನ್ನೋದಾದರೆ ನೆಕ್ಸ್ಟ್ ಎಲ್ಲ ಕಪ್ಪಾಗಿಬಿಡುತ್ತೆ. ಸೊ ಹಾಗಾಗಿ ಇಷ್ಟಕ್ಕೇ ಇದನ್ನು ಒಂದು ಬ್ಯಾಚನ್ನು ಎತ್ತಿ ತೆಗಿತಾ ಇದ್ದೀನಿ. ಮತ್ತು ಇವಾಗ ಸೆಕೆಂಡ್ ಟ್ರಿಪ್ನ ಇನ್ನೊಂದು ಸರಿ ಫ್ರೈ ಮಾಡ್ಕೊಳ್ಳೋಣ. ನಾನು ಮಾಡಿರುವಂಥ ಚಿಕನ್ಲಿ ನನಗೆ 3-4 ಟ್ರಿಪ್ ಅಷ್ಟು ಆಯಿತು. ಈ 2ನೇ ಟ್ರಿಪ್ ಮಾಡ್ತಿರೋದು ಇದು. 2ನೇ ರೌಂಡ್ ಹಾಕ್ತಿದ್ದೀನಿ, ಮೊದಲನೇ ಒಬ್ಬೆ. ಸೊ ಹಾಗಾಗಿ ಇದನ್ನು ಇನ್ನೊಂದು ಟ್ರಿಪ್ ಹಾಕ್ತೀನಿ. ಇದಾದಮೇಲೆ ನೋಡಿ ಇವಾಗ ಇದು ಅಷ್ಟೇ ಒಂದು 90% ಅಷ್ಟು ಬೆಂದಿದೆ. ಇಷ್ಟು ಬೆಂದರೆ ಸಾಕು ಫಸ್ಟ್ ಟೈಮಿಗೆ. ಇದನ್ನು ಸಹ ತೆಗೆದು ಪಕ್ಕಕ್ಕೆ ಎತ್ತಿಡ್ತಿದ್ದೀನಿ. ಸೊ ಇದೆಲ್ಲ ಒಂದು ಪಕ್ಕಕ್ಕೆ ಇಟ್ಮೇಲೆ ಇನ್ನೊಂದು ಬ್ಯಾಚ್ ಇದನ್ನ ಕರಿಬೇಕಾಗುತ್ತೆ ಸೆಕೆಂಡ್ ಟೈಮು. ಸೊ ಆವಾಗ ಮತ್ತು ಇದು ನೋಡಿ ಸೆಕೆಂಡ್ ಬ್ಯಾಚ್ ಫ್ರೈ ಮಾಡ್ತಾ ಇರೋದು ಎಣ್ಣೆಯಲ್ಲಿ. ನಾನು ಇದನ್ನು ಎಣ್ಣೆಗೆ ಹಾಕಿ ಮತ್ತೆ ಮಾಡಿರೋಂಥ ಕಬಾಬ್ನ ಮತ್ತೆ ಫ್ರೈ ಮಾಡ್ತಾ ಇರೋದು 2ನೇ ಸತಿ. ಸೊ ಇವಾಗ ಇದಷ್ಟು ಫ್ರೈ ಮಾಡಿದರೆ ಸಾಕು. ನೋಡಿ ಇವಾಗ ಕಬಾಬು ಫೈನಲ್ಲಾಗಿ ರೆಡಿ ಆಗುತ್ತೆ. ಸೊ 2ನೇ ಸತಿ ಫ್ರೈ ಮಾಡಿದಾಗ ಕಬಾಬ್ ಈ ಥರ ರೆಡಿಯಾಗಿರುತ್ತೆ ನೋಡಿ. 2ನೇ ಸತಿ ಮಾಡಿದಾಗ ನೀವು ಒಂದು 2-3 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಇವಾಗ ನಿಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮನೆಯಲ್ಲೇ ಮಾಡ್ಕೋಬೋದಂತಹ, ಅದು ರೆಡಿಮೇಡಾಗಿ ಇನ್ಸ್ಟಂಟ್ ಕಬಾಬ್ ಪೌಡ್ರ್ ಯೂಸ್ ಮಾಡಿ ಹೇಗೆ ಎಷ್ಟು ಟೇಸ್ಟಿಯಾದ ಕಬಾಬ್ ಮಾಡ್ಕೋಬೋದು ಅನ್ನೋದನ್ನ ನೋಡಿದ್ರಲ್ಲ. ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದನ್ನು ತಿಳಿ ಸಾಂಬಾರು, ದಾಲು, ಬಿರಿಯಾನಿ ಅಥವಾ ನೀವು ಯಾವ ಕಾಂಬಿನೇಷನ್ ಜೊತೆ ತಿಂದ್ರೂ ತುಂಬ ಚೆನ್ನಾಗಿರುತ್ತೆ. ಸೊ ಮನೇಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ. ಯಾರಿಗೆಲ್ಲ ಕಬಾಬ್ ಇಷ್ಟ ಅಂತಂತ ಕಮೆಂಟ್ ಮಾಡಿ ಹೇಳಿ ನೋಡಿ. ಮತ್ತು ಹೀಗೆ ನನ್ನ ಎಲ್ಲ ವೀಡಿಯೋಸ್ನು ನೋಡಿ. ಇದಕ್ಕಂತೂ ರಸಮ್ ಆಗಲಿ, ದಾಲ್ ಆಗಲಿ ಸೂಪರ್ ಕಾಂಬಿನೇಷನ್ ಇರುತ್ತೆ, ಬಿರಿಯಾನಿ ಜೊತೆ ಆಗಲಿ. ಸೊ ಮನೇಲಿ ಒಂದು ಸತಿ ಟ್ರೈ ಮಾಡಿ ನೋಡಿ. ಎಲ್ಲರೂ ಸಹ ತುಂಬ ಚೆನ್ನಾಗಿ ಬರುತ್ತೆ. ರೆಡಿಮೇಡಾಗಿ ಇನ್ಸ್ಟಂಟಾಗಿ ಪೌಡ್ರನ್ನ ಯೂಸ್ ಮಾಡಿ ಆರಾಮಾಗಿ ಈಸಿಯಾಗಿ ಕಡಿಮೆ ವಸ್ತುಗಳನ್ನ ಉಪಯೋಗಿಸಿ ಎಷ್ಟು ರುಚಿಯಾದಂತಹ ಕಬಾಬ್ ಮಾಡ್ಬೋದು ಅಂತ ನೋಡಿದ್ರಲ್ಲ. ನೀವು ಖಂಡಿತವಾಗಿ ಇದನ್ನ ಟ್ರೈ ಮಾಡಿ ಮನೆಯಲ್ಲಿ ಒಂದು ಸತಿ ನೋಡಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.